ಜಗತ್ತಿನ ನೆಲೆಯಲ್ಲಿ ಭಾರತ ಆರ್ಥಿಕವಾಗಿ ಗಟ್ಟಿತನವನ್ನು ತೋರಬೇಕಾದರೆ ಇಲ್ಲಿ ಬ್ಯಾಂಕಿಂಗ್ ವಲಯ ಮಹತ್ತರವಾದ ಪಾತ್ರ ನಿರ್ವಹಿಸುತ್ತದೆ. ಈ ಗಟ್ಟಿತನದ ಪ್ರಸ್ತುತಿಗೆ ಇಲ್ಲಿ ಶ್ರಮಿಸುವ ಡಿ ವರ್ಗದ ನೌಕರನಿಂದ ಹಿಡಿದು ಡೈರೆಕ್ಟರ್ ತನಕದ ವೈಟ್ ಕಾಲರ್ ವ್ಯಕ್ತಿಯ ಪಾತ್ರವು ಅಷ್ಟೇ ಮಹತ್ವದ್ದಾಗಿರುತ್ತದೆ. ಸರಿ, ದೇಶ ಆರ್ಥಿಕವಾಗಿ ಸಬಲೀಕರಣಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ತನ್ನ ನೇತೃತ್ವದಲ್ಲಿ ಮೊದಲ ಚರಣದ ಸರ್ಕಾರವು ಸ್ಥಾಪನೆಗೊಂಡಾಗ, ಅಂದರೆ 7 ವರ್ಷಗಳ ಹಿಂದೆ 2017ರ ಅವಧಿಯಲ್ಲಿ ಬ್ಯಾಂಕುಗಳ ವಿಲೀನ ಪ್ರಕ್ರಿಯೆಗೆ ಮುಂದಾದರು ಎಂಬುದು ಈಗ ಇತಿಹಾಸ. ಹಣಕಾಸಿನ ನೆಲೆಯಲ್ಲಿ ವಿಶೇಷ ಶಕ್ತಿ ತುಂಬಲು ರಿಫಾರ್ಮ್, ಪರ್ಫಾರ್ಮ್ ಹಾಗೂ ಟ್ರಾನ್ಸ್ಫಾರ್ಮ್ ಸೂತ್ರದಡಿ ಆರ್ಥಿಕ ವಲಯದಲ್ಲಿ ಹೊಸ ಕ್ರಾಂತಿ 2017ರಿಂದ ಶುರುವಾಗಿದೆ ಭಾರತದಲ್ಲಿ. ಇಂಥ ಈ ರಿಫಾರ್ಮ್ ಸೂತ್ರವನ್ನು ತನ್ನದಾಗಿಸಿಕೊಂಡ ಭಾರತೀಯ ಸ್ಟೇಟ್ ಬ್ಯಾಂಕ್ ತನ್ನ ಸಹಯೋಗಿ ಇತರ 5 ಬ್ಯಾಂಕುಗಳನ್ನು ತನ್ನೊಳಗೆ ವಿಲೀನಗೊಳಿಸಿಕೊಂಡಿತ್ತು. ಆಗ ಸ್ಟೇಟ್ ಬ್ಯಾಂಕ್ ಆಫ್ ಬಿಕಾನೇರ್ ಮತ್ತು ಜೈಪುರ್ SBBJ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ SBH, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್ SBT, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ SBP ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು SBM ಮರ್ಜಿಂಗ್ ಪ್ರಕ್ರಿಯೆಯ ಭಾಗವಾಗಿದ್ದವು. ಒಂದೇ ಪರಿವಾರದ ಈ ಅಷ್ಟೂ ಸಹಯೋಗಿ ಬ್ಯಾಂಕುಗಳು ಏಕಗವಾಕ್ಷಿ ರೂಪ ಪಡೆದುಕೊಂಡಿದ್ದವು. ಅದುವೇ ಗ್ರಾಹಕರ ಮುಂದೆ ಗುರುತಿಸಿಕೊಂಡ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ SBIನ ಹೊಸ ಫೇಸ್. ಆರ್ಥಿಕವಾಗಿ ಸಾಧನೆಯ ಈ ಹೊಸ ಹಾದಿಯ ಹೆಜ್ಜೆಗಳ ವಾಸ್ತವದ ಹಿಂದೆ ಅನೇಕರ ಬದುಕಿನ ಜೀವನ ವ್ಯಾಪಾರ ಸಂಕಷ್ಟದ ಅಡಕತ್ತರಿಯಲ್ಲಿ ಸಿಲುಕಿ ವಿಲವಿಲನೆ ಇವತ್ತಿಗೂ ಒದ್ದಾಡ್ತಾ ಇದೆ. ಏಕಾಏಕಿ ನೌಕರಿ ಕಳೆದುಕೊಂಡ ನೂರಾರು ಮಂದಿ ಕೋರ್ಟಿನ ಕಟಕಟೆ ಹತ್ತಿ 7 ವರ್ಷಗಳಿಂದ ನೌಕರಿಯನ್ನು ಮರಳಿ ಪಡೆಯುವ ಪ್ರಯಾಸದಲ್ಲಿದ್ದಾರೆ. ಹೀಗೆ ನ್ಯಾಯದೇವಿಯನ್ನು ನಂಬಿ ನಡುಬೀದಿ ನಾರಾಯಣರಾಗಿ ನಿಂತಿರುವ ಡಿ ವರ್ಗದ ನೌಕರರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು SBMನ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶದ ನಾನಾ ಬ್ರಾಂಚುಗಳ ನೂರಾರು ಮಂದಿ ಸೇರಿಕೊಂಡಿದ್ದಾರೆ. ಅಂದು ಏಪ್ರಿಲ್ 1, 2017, ಅದು ಶನಿವಾರ. ಆ ದಿನ ತಡರಾತ್ರಿ ಏಕಾಏಕಿ TV ಸೆಟ್ಗಳ ಪರದೆಯಲ್ಲಿ ಬ್ರೇಕಿಂಗ್ ಸುದ್ದಿ ಫ್ಲ್ಯಾಶ್ ಆಗ್ತಾ ಇತ್ತು. ಅದೇ ಸ್ಟೇಟ್ ಬ್ಯಾಂಕಿನ ಎಲ್ಲ ಸಹಯೋಗಿ ಬ್ಯಾಂಕುಗಳು ಭಾರತೀಯ ಸ್ಟೇಟ್ ಬ್ಯಾಂಕಿನಲ್ಲಿ ವಿಲೀನಗೊಂಡಿವೆ ಎಂಬುದಾಗಿತ್ತು. ರವಿವಾರದ ಸಂಜೆಯ ನಿದ್ರೆಯಿಂದ ಮೈಮುರಿದು ಎದ್ದು ಎಂದಿನಂತೆ ಸೋಮವಾರ ಬ್ಯಾಂಕುಗಳಿಗೆ ಬಂದಿದ್ದರು ಈ ಡಿ ವರ್ಗದ ನೌಕರರು. ಅಂದಿನ ಕರ್ತವ್ಯ ಮುಗಿಸಿ ಸಂಜೆ ಮನೆ ಕಡೆಗೆ ಹೊರಟು ನಿಂತಾಗ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ 142 ಮಂದಿ ಡಿ ವರ್ಗದ ನೌಕರರ ಕೈಗೆ ಸಿಕ್ಕ ಕವರ್ ಅವರ ಜೀವನದ ಎದೆಗವಚಿಗೆ ಬರಸಿಡಿಲು ತಂದಿಟ್ಟಿತ್ತು. ಈ ಲಕೋಟೆ ಬಿಡಿಸಿದಾಗ ಅದರ ಒಳ ಪದರಿನಲ್ಲಿ ಸಿಕ್ಕದ್ದು ಟರ್ಮಿನೇಷನ್ ಎಂಬ ಸಾಲುಗಳು. ಈ 4 ಅಕ್ಷರದ ಶಬ್ದಗಳು ಏಪ್ರಿಲ್ 3, 2017ರ ಸೂರ್ಯಾಸ್ತದ ಜೊತೆಗೆ 142 ಜನ SBM ಡಿ ವರ್ಗದವರ ಜೀವನವನ್ನೇ ಅಸ್ತಂಗವಾಗಿಸುವ ಹಾದಿಗೆ ತಂದು ಬಿಟ್ಟಿತ್ತು ಈ ಮರ್ಜಿಂಗ್ ಪ್ರಕ್ರಿಯೆ. ಅಂದಿನಿಂದ ಇಂದಿನ ತನಕದ, ಅಂದರೆ 2024ರ ಜೂನ್ ತನಕದ ಕಾಲಘಟ್ಟದಲ್ಲಿ ದಿನೇ ದಿನೇ ಇವರ ಬದುಕು ಖಟಾಖಟ್ ಜೀವನ ಪ್ರೀತಿಯನ್ನೇ ಕಿತ್ತುಕೊಳ್ಳುವತ್ತ ಸಾಗಿಸಿದೆ ಈ ಟರ್ಮಿನೇಷನ್ ಲೆಟರ್. ಬ್ಯಾಂಕುಗಳ ವಿಲೀನೀಕರಣದ ಕ್ರಮದಿಂದ ದೇಶವು ಆರ್ಥಿಕವಾಗಿ ಜಾಗತಿಕ ನಕ್ಷೆಯಲ್ಲಿ 5ನೇ ಪೊಸಿಷನ್ ಪಡೆಯಿತು. ಆದರೆ ಇದರ ಜೊತೆಗೆ ನೂರಾರು ಮಂದಿಯ ನೌಕರಿ ಕಿತ್ತುಕೊಂಡಿತ್ತು. ಈ ನೌಕರಿ ನಿಂತು ಹೋದ ಅಸಹಾಯಕರ ಪರಿಜನರು ಸಮಾಧಾನದ ಬದುಕಿಗೆ ಬೇಕಿರುವ ರೋಟಿ, ಕಪಡ ಮತ್ತು ಮಕಾನ್ ಈ 3ರಿಂದಲೂ ವಂಚಿತರಾಗಿ ರಪ್ಪನೆ ಜೀವನ ವ್ಯಾಪಾರದಲ್ಲಿ ಪ್ರಪಾತಕ್ಕೆ ಜಾರಿ ಬಿದ್ದಿದ್ದಾರೆ. ಈ ನೊಂದ ಡಿ ವರ್ಗದ 142 SBM ನೌಕರರು ಆ ದಿನಗಳಲ್ಲೇ ಹೈಕೋರ್ಟ್ ಮತ್ತು ಲೇಬರ್ ಕೋರ್ಟಿನ ಬಾಗಿಲು ಬಡಿದಿದ್ದಾರೆ. ನ್ಯಾಯದೇವತೆ ತಮ್ಮ ಪರ ತೀರ್ಪು ಕೊಟ್ಟು ಮತ್ತೊಮ್ಮೆ ನೌಕರಿಗೆ ಬ್ಯಾಂಕಿನ ಬಾಗಿಲು ತೆರೆದು ಕೊಟ್ಟಾಳೋ ಎಂದು ಕಳೆದ ಸುಮಾರು 90 ತಿಂಗಳುಗಳಿಂದ ಆಶೆ ಇಟ್ಟು ಬಕಪಕ್ಷಿಯಂತೆ ಕಾದು ಕುಳಿತಿದ್ದಾರೆ. SBM ಮತ್ತು
SBI ಬ್ಯಾಂಕುಗಳ ನೌಕರರ ಯೂನಿಯನ್ ಗುದ್ದಾಟ ಮತ್ತು ಅವರ ಪ್ರತಿಷ್ಠೆಗಳಿಂದಾಗಿ ತಾವು ಉದ್ಯೋಗ ಕಳೆದುಕೊಳ್ಳುವಂತಾಗಿದೆ ಎಂದು ಈ ನೊಂದ ನೌಕರರು ದೂರುತ್ತಾರೆ. ಬ್ಯಾಂಕ್ ವಿಲೀನವಾದಾಗ ತಮಗೆ ಯಾವುದೇ ಪೂರ್ವಾನ್ವಯವಾಗುವಂತಹ ಮಾಹಿತಿ ಇರುವ ನೋಟಿಸ್ ಕೊಡಲಿಲ್ಲವಂತೆ. ಈ ಮರ್ಜಿಂಗ್ ಕ್ರಮ ನಡೆದಾಗ SBIನ ಚೇರ್ಮನ್ ಅರುಂಧತಿ ಭಟ್ಟಾಚಾರ್ಯ ಅವರಿದ್ದರು ಎಂದು ಈ ನೌಕರರು ಸುದ್ದಿ ಸಾಲಿಗೆ ದಾಖಲೆಯಾಗಿ ಹೇಳುತ್ತಾರೆ. ಆ ವಿಲೀನ ಪ್ರಕ್ರಿಯೆಗೆ ಬರುವ ಮುಂಚೆ ತಮ್ಮೆಲ್ಲ ಆಂತರಿಕ ಆಡಳಿತಾತ್ಮಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಬರುವಂತೆ ಅಂದು ವಿಲೀನವಾಗುತ್ತಿರುವ ಸಹಯೋಗಿ ಬ್ಯಾಂಕುಗಳ ಆಡಳಿತ ಮಂಡಳಿಗೆ ಈ ಭಟ್ಟಾಚಾರ್ಯ ಅವರು ಸೂಚಿಸಿದ್ದರಂತೆ. ಆದರೂ ಕೂಡ ಯೂನಿಯನ್ ಜಾಣ ಕುರುಡು ತೋರಿಸಿತ್ತು. ಅವರ ಜಾಣ ಕುರುಡಿನ ಫಲವೇ ತಾವು ಇಂದಿನ ತನಕವೂ ಬೀದಿಪಾಲಾದ ಪರಿಪರಿಯ ವ್ಯಥೆಯ ಕಥೆ ಇದೆ ತಮ್ಮ ಜೊತೆಗೆ ಅನ್ನುತ್ತಾರೆ ಈ ನೊಂದ 142 ಡಿ ವರ್ಗದ ನೌಕರರು. ಆದರೆ ಬ್ಯಾಂಕ್ ಮರ್ಜ್ ಆಗಿದೆ ಎಂಬ ಲೆಕ್ಕಾಚಾರದ ಮಾಹಿತಿಯ ಜಾಡು ಹಿಡಿದ ಬೆಂಗಳೂರು ಮೈಸೂರು ಭಾಗದಲ್ಲಿ ಕರ್ತವ್ಯದಲ್ಲಿದ್ದ 221 ಮಂದಿ ರಾತ್ರೋರಾತ್ರಿ ಒಂದೆಡೆ ಸೇರಿ ಸಭೆ ನಡೆಸಿದ್ದರು. ಈ ಸಭೆಗೆ ಉತ್ತರ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಇಲ್ಲ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶದಲ್ಲಿ ದುಡಿಯುತ್ತಿರುವ 142 ಪ್ಲಸ್ 12 ಜನ ಡಿ ವರ್ಗದ ನೌಕರರಾರಿಗೂ SBM ನೌಕರರಾರಿಗೂ ಇದರ ಬಗ್ಗೆ ಮಾಹಿತಿ ಸಿಗಲೇ ಇಲ್ಲ ಎಂಬುವ ವಿಚಾರ ಹೇಳುತ್ತಾರೆ. ವಿಲೀನ ಪ್ರಕ್ರಿಯೆಗೂ ಮೊದಲು ಹೈಕೋರ್ಟಿನಿಂದ ಸ್ಟೇ ತಂದು ತಾವು ಬಚಾವ್ ಆಗಿಬಿಟ್ರು ಈ 221 ಜನ. ಇವರಲ್ಲಿ ಎಲ್ಲರೂ ಈಗ SBI ನೌಕರರಾಗಿ ದುಡಿಯುತ್ತಿದ್ದಾರೆ ಎಂದು ನೊಂದ ಜನ ತಮ್ಮ ಹಣೆಯ ಬರಹಕ್ಕೆ ಪರಿಪರಿ ಬೇಸರ ಹೊರಹಾಕುತ್ತಾರೆ. ಈ ನೌಕರಿ ವಂಚಿತ ಡಿ ವರ್ಗದ SBM ನೌಕರರು ಒಟ್ಟಾಗಿ ಸ್ಟೇ ತರಲು ಮುಂದಾದಾಗ SBIನಲ್ಲಿ ದುಡಿಯುತ್ತಿರುವ ಈ 221 ಜನರು ಕೆವಿಯಟ್ ತಂದು ಅಡ್ಡಗಾಲು ಹಾಕಿದರಂತೆ. ಅದೇ ಕೆವಿಯಟ್ಗೆ ಸ್ಟೇ ತರಲು 142 ಜನರ ತೀರ್ಮಾನವಾಗಿತ್ತು. ಈ ನೌಕರಿ ಕಳೆದುಕೊಂಡ 142 ಜನ SBM ಡಿ ನೌಕರರು ವಕಾಲತ್ತಿಗಾಗಿ ತಲಾ 5,000 ರೂಪಾಯಿ ನೌಕರರ ಒಕ್ಕೂಟದ ಹೆಸರಿಗೆ ಡಿಮ್ಯಾಂಡ್ ಡ್ರಾಫ್ಟ್ ಕೂಡ ತಂದು ಕೊಟ್ಟಿದ್ದರು. ಅದರಂತೆ 8 ವರ್ಷಗಳ ಹಿಂದೆ 2017ರಲ್ಲಿ SBM ನೌಕರರ ಒಕ್ಕೂಟ ಈ ನೌಕರಿ ಕಳೆದುಕೊಂಡು ನೊಂದಿರುವ ನೌಕರರ ಪರವಾಗಿ ನ್ಯಾಯ ಕೋರಿ ವಕಾಲತ್ ಆರಂಭಿಸಿತ್ತು. ಈ ಪ್ರಕರಣದ ನಂಬರ್ WP15814/2017 ಮತ್ತು ಪ್ರಮುಖ ಕೇಸ್ WP13864/2017 ಆಗಿದೆ. ಕಷ್ಟವನ್ನೇ ಕೆಂಡದಂತೆ ಕೊರಳಲ್ಲಿ ಕಟ್ಟಿಕೊಂಡಿದ್ದರೂ ಕೇಸ್ ನಡೆಸಲೆಂದು ಹಣ ಕೊಟ್ಟ 142 ಮಂದಿ ತಮ್ಮ ಪ್ರಕರಣದ ಸ್ಟೇಟಸ್ ಬಗ್ಗೆ ವಿಚಾರಿಸಿದರೆ ನೌಕರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೇಸ್ ಹ್ಯಾಂಡಲ್ ಮಾಡುತ್ತಿರುವ ವಕೀಲರ ಮೇಲೆ ಹಾಕುತ್ತಾರೆ. ಆ ವಕೀಲರು ಒಕ್ಕೂಟದ ಜನರಲ್ ಸೆಕ್ರೆಟರಿ ಅಂಗಳಕ್ಕೆ ಉತ್ತರ ಕೊಡುವ ಚೆಂಡನ್ನು ಎಸೆಯುತ್ತಿದ್ದಾರೆ. ಇವರ ಬೇಜವಾಬ್ದಾರಿತನದ ನಡೆಯಿಂದ ಎಲ್ಲ ನೌಕರರು ಅಸಹಾಯಕತೆ ಹೊರಹಾಕುತ್ತಿದ್ದಾರೆ. ತಮ್ಮ ಬದುಕು ಸಾವಿಗೆ ಸಂಬಂಧಿಸಿದಂತೆ ಇಂಥ ಗಂಭೀರ ಪ್ರಕರಣವನ್ನು ಇತ್ಯರ್ಥ ಮಾಡಲು 8 ವರ್ಷಗಳ ಸುದೀರ್ಘವಾದ ಕಾಲ ಬೇಕೇ ಎಂದು ನೊಂದ SBMನ 142 ಡಿ ನೌಕರರ ಪರಿವಾರ ಕೇಳುತ್ತಿದೆ. ಇವರೆಲ್ಲರ ಕುಟುಂಬದ ತಾಯಿ ತಂದೆ ಬಹುಶಃ ಇಳಿ ವಯಸ್ಸಿನವರಾಗಿದ್ದಾರೆ. ಹೆಂಡತಿ ಮಕ್ಕಳು ಈಗ ಜೀವನ ರೂಪಿಸಿಕೊಳ್ಳುವ ಒಂದು ಹಂತದಲ್ಲಿದ್ದಾರೆ. ತಮ್ಮ ಪರಿಜನರನ್ನು ಪಾಲಿಸಲು ನೊಂದ ನೌಕರರು ಕಳೆದ 8 ವರ್ಷಗಳಿಂದ ಕೂಲಿಯೋ ನಾಲಿಯೋ ಮಾಡುತ್ತಾರೆ. ಭಾರದ ಮೂಟೆ ಹೊತ್ತು ಇಳಿಸುತ್ತಾರೆ. ಸಂಜೆ ಹೊತ್ತಿಗೆ ಕೈ ಸಿಗುವ 300-400 ಮನೆಗೆ ತಂದು ಕೊಡ್ತಾರೆ. ಇದರಲ್ಲಿ 4 ಜನರ ಗಂಜಿಗೂ ದೊಂಬಿಯಾಗುತ್ತಿದೆ ಅನ್ನುತ್ತಾರೆ. ತಮ್ಮ ಬದುಕ ಅಂತರ ಹೇಳುವಾಗ ಇವರ ಧ್ವನಿಯೇ ಗಡಗಡ ನಡುಗುತ್ತದೆ, ಉಡುಗಿ ಬಿಡುತ್ತದೆ. ಬಡ ಯುವಕರ ಜೀವನ ಹೀಗೆ ವಿಲೀನೀಕರಣದ ಹೆಸರಿನಲ್ಲಿ ಹಿಂಡಿ ಹಿಪ್ಪೆ ಮಾಡಬಹುದಾ ರಾಷ್ಟ್ರೀಕೃತ ಸರ್ಕಾರಿ ಸ್ವಾಮ್ಯದ ಬ್ಯಾಂಕು ಎಂಬುದೇ ಯಕ್ಷ ಪ್ರಶ್ನೆ. ಅಂದು ನೌಕರಿಗೆ ಸೇರಿದಾಗ ಇವರು ಯುವಕರಾಗಿದ್ದರು. ಇವರೀಗ ಮಧ್ಯ ವಯಸ್ಸಿನ ಹೊಸಿಲಲ್ಲಿದ್ದಾರೆ. ಅಂದು ನೌಕರಿಗೆ ಸೇರಿ ಅದು ಕನ್ಫರ್ಮೇಷನ್ ಆಗ್ತದೆ ಎನ್ನುವ ಮಾಹಿತಿ ಬಂದಾಗ HR ಇಲಾಖೆಯವರು ಕೇಳಿದಂತೆ SBM ಪ್ರಧಾನ ಕಚೇರಿಗೆ ಈ 142 ಜನರು ತಮ್ಮ ಮೂಲ ದಾಖಲೆ ಪ್ರತಿಗಳನ್ನು ತಲುಪಿಸಿದ್ದರು. ಇವರೆಲ್ಲರ ಮೂಲ ದಾಖಲೆ ಪ್ರತಿಗಳು ಇವತ್ತಿಗೂ ಹಳೆ
SBM ಕಚೇರಿಯ HR ವಿಭಾಗದಲ್ಲಿ ಬಿದ್ದುಕೊಂಡಿವೆಯಂತೆ. ಇನ್ನೊಂದಷ್ಟು ಮಂದಿ ನಿವೃತ್ತಿಯ ಅಂಚಿಗೂ ಬಂದಿಳಿದಿದ್ದಾರೆ. ಇದ್ದ ನೌಕರಿ ಕೈಜಾರಿ ಹೋದಾಗ ಆಘಾತಕ್ಕೆ ಒಳಗಾದ ಕೆಲ ಹಿರಿಯ ನೌಕರರಲ್ಲಿ 4-5 ಜನ ಪ್ರಾಣವನ್ನೇ ಬಿಟ್ಟಿದ್ದಾರೆ. ಅವರಲ್ಲಿ ದೋಣಿಮಲೈನ MT ರೇವಪ್ಪ ಹಾಗೂ ಬೆಂಗಳೂರಿನ ಪಾಂಡುರಂಗರಾಜ್. ಇನ್ನೊಂದೆಡೆ ಸಿಕಂದರಾಬಾದಿನಲ್ಲಿ ಇದೇ ಡಿ ವರ್ಗದ ಉದ್ಯೋಗಿ ಹೆಣ್ಣು ಮಗಳು ಮಹಾಮಾರಿ ಕ್ಯಾನ್ಸರ್ ರೋಗಕ್ಕೆ ಒಳಗಾದರು. ಅಷ್ಟೇ ಅಲ್ಲ, ಆಕೆ ತನ್ನ ಸಂಸಾರ ನೋಗವನ್ನು ಎಳೆಯುತ್ತಿದ್ದ ಬಾಳ ಸಂಗಾತಿಯನ್ನೇ ಕಳೆದುಕೊಂಡಿದ್ದಾರೆ. ಈ SBM ವಿಲೀನ ಪ್ರಕ್ರಿಯೆ 142 ಡಿ ನೌಕರರ ಬದುಕಿಗೆ ಇಷ್ಟೆಲ್ಲ ಅವಘಡಗಳ ರಾಶಿ ಮಾಡಿಬಿಟ್ಟಿದೆ. ಈ ಮರ್ಜಿಂಗ್ ಕ್ರಮ ನಡೆದಾಗ SBI ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲಿಲ್ಲವೇ ಎಂಬುದು ಈಗ ಯಕ್ಷಪ್ರಶ್ನೆ. ಮತ್ತೊಂದೆಡೆ ಪ್ರಕರಣ ನಡೆಸುತ್ತಿರುವ ವಕೀಲರು ಕೇಸಿನ ಮಾಹಿತಿ ಕೊಡಲು ಕಿರಿಕಿರಿ ಮಾಡ್ತಿದ್ದಾರಂತೆ. ಅದರಿಂದಲೂ ಬೇಸತ್ತ ಇವರು, ಸರಿ NOC ಕೊಟ್ಬಿಡಿ, ನಿಮ್ಮಿಂದ ಕೇಸ್ ನಡೆಸೋದಕ್ಕಾಗಲ್ಲ, ನಾವು ಬೇರೆ ದಾರಿ ನೋಡ್ಕೊಳ್ತೀವಿ ಅಂತ ಈ 142 ಜನರಲ್ಲಿ ಬಹುತೇಕರು ವಿನಯದಿಂದ ಆಗ್ರಹಿಸುತ್ತಿದ್ದಾರಂತೆ. ಅತ್ತ ಲೇಬರ್ ಕೋರ್ಟಿನಲ್ಲಿರುವ ಇದೇ ಕೇಸಿನ ತೀರ್ಪು ಬಂದೇ ಬಿಡ್ತು, ನೊಂದವರ ಪರ ಇತ್ಯರ್ಥವಾಗಿದೆ ಎಂಬುವ ಗಾಳಿ ಮಾತು ಮೊನ್ನೆ ಶನಿವಾರ ಹರಿದಾಡಿತ್ತು. ಈ ಬಗ್ಗೆ ನೌಕರಿ ಕಳೆದುಕೊಂಡ ನೌಕರನ ಹೆಸರು ದಾಖಲಿಸಲು ಒಪ್ಪದ ಪಾಲಕರು ಗೌಪ್ಯ ಮಾಹಿತಿ ತಂದಿಟ್ಟಿದ್ದಾರೆ. ಅದಾದ ಕೆಲವೇ ಹೊತ್ತಿನಲ್ಲಿ ಇದು ಸುಳ್ಳು ಸುದ್ದಿ, ಲೇಬರ್ ಕೋರ್ಟಿಗೆ ನ್ಯಾಯ ನೀಡುವ ನ್ಯಾಯಾಧೀಶರೇ ನೇಮಕವಾಗಿಲ್ಲ, ಏನಿದ್ರೂ ಜುಲೈ ನಂತರವೇ ಇಲ್ಲಿ ಕ್ರಮವಾಗ್ತದೆ ಅಂತ ಮತ್ತೆ ಅವರೇ ಹೊಸ ಸುದ್ದಿ ತಂದಿಟ್ಟರು. ಒಟ್ಟಾರೆ ಈಗ ಇವರು ಇಡುತ್ತಿರುವ ಬೇಡಿಕೆ ಇಷ್ಟೇ: 8 ವರ್ಷ ಕಾಲಘಟ್ಟದಲ್ಲಿ ಸಿಗದ ಪಗಾರವಾಗಲಿ, ಮುಂಬಡ್ತಿಯಾಗಲಿ ಇದ್ಯಾವುದು ತಮಗೆ ಬೇಕಿಲ್ಲವಂತೆ. ಹಿಂದಿನಂತೆ ತಮಗೆ ನೌಕರಿ ಕೊಟ್ಟು ಕರ್ತವ್ಯಕ್ಕೆ ಕರೆಸಿಕೊಳ್ಳಬೇಕಂತೆ. ತಂದೆ ತಾಯಿ, ಹೆಂಡತಿ ಮಕ್ಕಳು, ಹೀಗೆ ತಮ್ಮ ಪರಿಜನರ ಬದುಕಿಗೆ ಈ ನೌಕರಿ ಆಶಾಕಿರಣವಾಗಿ ಮತ್ತೊಮ್ಮೆ ತಮ್ಮ ಬದುಕಿಗೆ ಬರಬೇಕು ಎಂಬುದು ಏಕೈಕ ಬೇಡಿಕೆ ಅಂತಾರೆ ಇವರು. ಬರುವ 13ನೇ ತಾರೀಕಿಗೆ ಈ ಪ್ರಕರಣ ಹೈಕೋರ್ಟ್ ವಿಚಾರಣೆಗೆ ಬರಬಹುದಾದ ಸಾಧ್ಯತೆ ಇದೆ. ಇದೇ ವೇಳೆ ಜುಲೈ ನಂತರ ಲೇಬರ್ ಕೋರ್ಟಿಗೆ ನ್ಯಾಯಾಧೀಶರು ಬಂದದ್ದೇ ಆದರೆ ಪ್ರಕರಣ ಅಲ್ಲಿ ಕೂಡ ವಿಚಾರಣೆಗೆ ಆರಂಭವಾಗುವುದಿದೆ. ನ್ಯಾಯಾಲಯ ಇವರ ಪರ ಶೀಘ್ರ ತೀರ್ಪು ಕೊಟ್ಟರೆ ಹಾಗೂ ಮೋದಿ ನೇತೃತ್ವದ ಹ್ಯಾಟ್ರಿಕ್ ಮತ್ತು ನೂತನ ಸರ್ಕಾರ, ಹಣಕಾಸು ಸಚಿವಾಲಯ ಈ ನೊಂದ ನೌಕರರಿಂದ ವಿನಾಕಾರಣ ಕೈತಪ್ಪಿ ಹೋದ ನೌಕರಿ ಮರಳಿ ತಂದಿಟ್ಟರೆ ನಿಜವಾದ ಅರ್ಥದಲ್ಲಿ ದೇಶದ ಜನರೇ ಮೋದಿಯವರ ಪರಿಜನರು, ಪರಿವಾರದವರು ಎಂಬುವ ಮಾತಿಗೆ ಹೊಸ ಅರ್ಥ ಬರಲಿದೆ, ಮನ್ವಂತರವಾಗಲಿದೆ. ಒಟ್ಟಾರೆ ಕಳೆದ 8 ವರ್ಷಗಳಿಂದ 142 ಜನ ಡಿ ವರ್ಗದ ಈ ನೌಕರರ ಜೀವನ ಜ್ಯೋತಿ ನೌಕರಿ ಇಲ್ಲದೆ ಅಭದ್ರತೆಯ ಬಿರುಗಾಳಿಗೆ ಸಿಲುಕಿ ನಂದಿ ಹೋಗಿ ಕತ್ತಲಾವರಿಸುವ ಭಯದಲ್ಲಿದೆ. ಈ ನೊಂದವರ ಮನವಿಯನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಪರಿಗಣಿಸಿ ನ್ಯಾಯದಾನ ಮಾಡಬೇಕಿದೆ. ಅಲ್ಲದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಆಡಳಿತ ಮಂಡಳಿ ಇವರ ಕೋರಿಕೆಯನ್ನು ಗಂಭೀರವಾಗಿ ಪರಿಗಣಿಸಿ ಮರಳಿ ನೌಕರಿ ನೀಡಿ ಎಂಬುದೇ ವಿಶ್ವಪ್ಲಸ್ ಟಿವಿಯ ಜನಹಿತದ ಕಾಳಜಿಯ ಮಾತಾಗಿದೆ. ವಿಶ್ವಪ್ಲಸ್ ಟಿವಿ, ಬೆಂಗಳೂರು.